ಮುಗಿಸ್ತಾ ಇದ್ದೇನೆ. ನಾನು ಪ್ರಥಮವಾಗಿ ಪಠಿಸಿದ ಕುರ್ಆನ್ನ ಸೂಕ್ತಗಳು ಇನ್ನಲ್ಲಾಹ ಯಅ್ಮುರು ಬಿಲ್ ಅದ್ಲಿ ವಲ್ ಇಹ್ಸಾನ್. ದೇವ ನ್ಯಾಯದ ಆದೇಶವನ್ನು ಕೊಡುತ್ತಾನೆ ಅಂತ ಕುರ್ಆನ್ ಹೇಳಿದೆ. ನಿಮ್ಮ ದೇವ ನ್ಯಾಯ ಪಾಲಿಸಬೇಕು ಅಂತ ಆದೇಶ ಕೊಡುತ್ತಾನೆ. ನ್ಯಾಯ ಅಂದ್ರೆ ಏನು? ನಮ್ಮಲ್ಲಿ ಒಂದು ನ್ಯಾಯದ ಕಾನ್ಸೆಪ್ಟ್ ಇದೆ. ಅದು ಹೇಗೆಂದರೆ, ಪುರುಷರಿಗೆ ಎಷ್ಟು ಅನ್ಯಾಯ ಆದರೂ ಪರವಾಗಿಲ್ಲ, ಮಹಿಳೆಯರಿಗೆ ನ್ಯಾಯ ಸಿಗಬೇಕು. ಹಿಂದೂಗಳಿಗೆ ಎಷ್ಟು ಅನ್ಯಾಯ ಆದರೂ ಪರವಾಗಿಲ್ಲ, ಮುಸ್ಲಿಮರಿಗೆ ನ್ಯಾಯ ಸಿಗಬೇಕು. ಕಾರ್ಮಿಕರಿಗೆ ಎಷ್ಟು ಅನ್ಯಾಯ ಆದರೂ ಪರವಾಗಿಲ್ಲ, ಮಾಲೀಕರಿಗೆ ನ್ಯಾಯ ಸಿಗಬೇಕು. ಹೀಗೆ ನಮ್ಮ ನ್ಯಾಯದ ಕಾನ್ಸೆಪ್ಟ್ ಹಾಗೆ ಅಲ್ವಾ? ಇದು ನ್ಯಾಯ ಅಲ್ಲ. ಕುರ್ಆನ್ ಪ್ರತಿಪಾದಿಸುವ ನ್ಯಾಯ, ನೀವು ನ್ಯಾಯದ ಪರವಾಗಿರಬೇಕು. ವಲೌ ಅಲಾ ಅನ್ಫುಸಿಕುಂ ಅವಿಲ್ ವಾಲಿದೈನಿ ವಲ್ ಅಕ್ರಬೀನ್. ಒಂದು ನ್ಯಾಯ ನಿಮ್ಮ ವಿರುದ್ಧವಾಗಿದ್ದರೂ ನೀವು ನ್ಯಾಯದ ಪಕ್ಷದಲ್ಲಿರಬೇಕು. ನ್ಯಾಯ ನಿಮ್ಮ ತಂದೆ ತಾಯಿಯ ವಿರುದ್ಧ, ನ್ಯಾಯ ನಿಮ್ಮ ಪತ್ನಿ ಮಕ್ಕಳ ವಿರುದ್ಧ ಆದರೂ ನೀವು ನ್ಯಾಯದ ಪರವಾಗಿರಬೇಕು. ನನ್ನ ಪತ್ನಿ ಎಂಬ ಕಾರಣಕ್ಕೆ ಅನ್ಯಾಯವನ್ನು ಸಮರ್ಥಿಸಬೇಡಿ. ನನ್ನ ಅಪ್ಪ ಎಂಬ ಕಾರಣಕ್ಕೆ ಅನ್ಯಾಯವನ್ನು ಸಮರ್ಥಿಸಬೇಡಿ. ನನ್ನ ಮಗ ಎಂಬ ಕಾರಣಕ್ಕೆ ಅನ್ಯಾಯವನ್ನು ಸಮರ್ಥಿಸಬೇಡಿ. ಅದು ಧರ್ಮ ವಿರೋಧಿ ಚಿಂತನೆ. ಅದು ಕುರ್ಆನ್ ಹೇಳಿದ್ದು ನೀವು ನ್ಯಾಯದ ಪಕ್ಷದಲ್ಲೇ ಇರಬೇಕು. ಈ ನ್ಯಾಯವನ್ನು ಈ ಸಮಾಜ ಪಾಲಿಸುವುದಾದರೆ ಈ ಸಮಾಜಕ್ಕೆ ಯಾವ ರೋಗವೂ ಇರಲಿಕ್ಕಿಲ್ಲ, ಯಾವ ರೋಗಗಳು ಇರಲಿಕ್ಕಿಲ್ಲ ಸಮಾಜದಲ್ಲಿ. ನಾವೆಲ್ಲ ನಮ್ಮ ನ್ಯಾಯವನ್ನು ಮಾತ್ರ ಪರಿಗಣಿಸುವುದೇ ವಿನಃ ಇತರರಿಗೆ ನ್ಯಾಯ ಸಿಗಬೇಕು ಎಂಬ ಆ ಮಾನಸಿಕತೆಯೇ ನಮ್ಮಲ್ಲಿಲ್ಲ. ಇತರರಿಗೆ ನ್ಯಾಯ ಸಿಗಬೇಕು, ನನಗೆ ನ್ಯಾಯ ಸಿಗಬೇಕೆಂಬುದು ಮಾತ್ರ ನನ್ನ ಚರ್ಚೆ. ನನಗೇನು ಸಿಗಬೇಕದು ಮಾತ್ರ, ಬೇರೆಯವರ ವಿಷಯದಲ್ಲಿ ನಾನಿಲ್ಲಲ್ಲ. ಒಬ್ಬ ಭಾಷಣಗಾರ ಭಾಷಣ ಇದು ಹೇಳಿ ನಾನು ಮುಗಿಸ್ತಾ ಇದ್ದೇನೆ. ಒಬ್ಬ ಭಾಷಣ ಮಾಡುವವ ಭಾಷಣ ಮಾಡಿದಂತೆ. ಭಾಷಣ ಮಾಡುವುದು ಹೇಗೆಂದರೆ, ನೆರೆದಿರುವ ಜನರೊಂದಿಗೆ ಹೇಳಿದ, ಸಹೋದರ ಸಹೋದರಿಯರೇ, ನಾವು ಈ ಮೂವ್ಮೆಂಟ್ ಅನ್ನು ಬೆಳೆಸಬೇಕು. ಒಂದು ದೊಡ್ಡ ಮೂವ್ಮೆಂಟಿನ, ಒಂದು ದೊಡ್ಡ ಆಂದೋಲನದ, ಒಂದು ಸಂಘಟನೆಯ ವ್ಯಕ್ತಿ ಆತ. ನಮ್ಮ ಸಂಘಟನೆಯನ್ನು ಬಲಪಡಿಸಬೇಕು, ನಮ್ಮ ಚಳವಳಿಯನ್ನು ನಾವು ಬಲಪಡಿಸಬೇಕು. ಅದಕ್ಕೆ ನಿಮ್ಮ ಪೈಕಿ ಯಾರಿಗೆಲ್ಲ 2 ತೋಟಗಳಿವೆ, ಅದರಲ್ಲಿ ಒಂದು ತೋಟವನ್ನು ಈ ಸಂಘಟನೆಗೆ ದಾನ ಮಾಡಿ ಈ ಸಂಘಟನೆಯನ್ನು ಬೆಳೆಸಬೇಕು ಅಂತ. ಎಲ್ಲರಿಗೂ ಬಹಳ ಖುಷಿ ಆಯ್ತು. ಎಲ್ಲರೂ ಬೊಬ್ಬೆ ಹೊಡೆದ್ರು, ಎಲ್ಲರೂ ಜೈ ಹೇಳಿದ್ರು, ಎಲ್ಲರೂ ಕುಣಿದಾಡಿದ್ರು. ನಂತರ ಈತ ಭಾಷಣ ಮುಂದುವರಿಸಿದ, ನಿಮ್ಮಲ್ಲಿ ಯಾರಿಗೆಲ್ಲ 2 ಮನೆಗಳಿವೆ, ಒಂದು ಮನೆಯನ್ನು ಈ ಸಂಘಟನೆಗೆ ದಾನ ಮಾಡಿ ಈ ಸಂಘಟನೆಯನ್ನು ನೀವು ಬೆಳೆಸಬೇಕು ಅಂತ ಬಹಳ ಸ್ಪಿರಿಟಿನಿಂದ ಭಾಷಣ ಮಾಡಿದ್ರು. ಜನರೆಲ್ಲ ಜೈ ಹೇಳಿದ್ರು, ಕೇಕೆ ಹಾಕಿದ್ರು, ಕುಣಿದಾಡಿದ್ರು. ಕೊನೆಗಾತ ಹೇಳಿದ, ನಿಮ್ಮಲ್ಲಿ ಯಾರಿಗೆಲ್ಲ 2 ಆಡುಗಳಿವೆ, ಒಂದು ಆಡನ್ನು ಈ ಸಂಘಟನೆಗೆ ದಾನ ಮಾಡಿ ಈ ಸಂಘಟನೆಯನ್ನು ನೀವು ಬೆಳೆಸಬೇಕು ಅಂತ ಹೇಳಿದ. ಆವಾಗ ಯಾರು ಮಾತಾಡ್ಲಿಲ್ಲ ಅಂತ, ಯಾರು ಜೈ ಹಾಕಲಿಲ್ಲ, ಯಾರು ಕುಣಿದಾಡ್ಲಿಲ್ಲ. ಯಾಕೆಂದರೆ ಅಲ್ಲಿ ಸೇರಿರುವ ಯಾರಿಗೂ 2 ತೋಟಗಳು ಇರಲಿಲ್ಲ, ಅಲ್ಲಿ ಸೇರಿರುವ ಯಾರಿಗೂ 2 ಮನೆಗಳೂ ಇರಲಿಲ್ಲ, ಅಲ್ಲಿ ಸೇರಿರುವ ಹೆಚ್ಚಿನವರಿಗೆ 2 ಆಡುಗಳು ಇತ್ತು ಅಂತ. ಅದು ಸಮಸ್ಯೆ. ಅಂದ್ರೆ ಯಾವಾಗ ನಾವು ನಮ್ಮ ವಿಷಯಕ್ಕೆ ಬರ್ತೇವೆ ಆವಾಗ ನಾವು ನಮ್ಮಲ್ಲಿ ಯಾವ ನಿಷ್ಠೆ ಇರುವುದಿಲ್ಲ. ಕುರ್ಆನ್ ಈ ಮಾನಸಿಕತೆಯನ್ನು ವಿರೋಧಿಸುತ್ತದೆ. ಕುರ್ಆನ್ ಹೇಳಿತು, ಇನ್ನಲ್ಲಾಹ ಯಅ್ಮುರು ಬಿಲ್ ಅದ್ಲಿ ವಲ್ ಇಹ್ಸಾನ್. ದೇವನು ನಿಮಗೆ ನ್ಯಾಯದ ಆದೇಶವನ್ನು ಕೊಡುತ್ತಾನೆ, ನಿಮ್ಮ ಸಂಬಂಧಿಕರ ಬಗ್ಗೆ ಸೌಜನ್ಯದ ಆದೇಶವನ್ನು ಕೊಡುತ್ತಾನೆ. ವಯನ್ಹಾ ಅನಿಲ್ ಫಹ್ಶಾಇ ವಲ್ ಮುನ್ಕರ್. ಅಶ್ಲೀಲತೆಯಿಂದ ಅವನು ನಿಮ್ಮನ್ನು ತಡೆಯುತ್ತಾನೆ. ದುಷ್ಕೃತ್ಯ, ಅಕ್ರಮ, ಅತ್ಯಾಚಾರ ಇವೆಲ್ಲವನ್ನು ಆತ ನಿಷೇಧಿಸ್ತಾನೆ. ನೀವು ಈ ಗ್ರಂಥದಿಂದ ಉಪದೇಶವನ್ನು ಪಡೆಯುವುದಕ್ಕಾಗಿ ದೇವನು ಈ ಮಾರ್ಗದರ್ಶನವನ್ನು ಮಾಡುತ್ತಾನೆ ಎಂದು ಕುರ್ಆನ್ ಹೇಳಿದೆ. ಸಹೋದರ ಸಹೋದರಿಯರೇ, ಪವಿತ್ರ ಕುರ್ಆನ್ ಚರ್ಚಿಸಿರುವ ವಿಷಯ ಒಬ್ಬ ಮನುಷ್ಯನಿಗೆ ದಾರಿ ತೋರಿಸುವ, ಒಬ್ಬ ಮನುಷ್ಯನಿಗೆ ನೇರವಾದ ದಾರಿ ತೋರಿಸುವ, ಆತನನ್ನು ಸಂಸ್ಕರಿಸುವ, ಆತನನ್ನು ತರಬೇತುಗೊಳಿಸುವ, ನಿಮ್ಮ ಮನಸ್ಸಿನ ರೋಗಗಳಿಗೆ ಔಷಧಿಯಾಗಿರುವ ಉದಾತ್ತವಾದ ಮನುಷ್ಯ ಪ್ರೇಮದ, ಮನುಷ್ಯತ್ವದ, ಇನ್ಸಾನಿಯತ್ತಿನ ಒಂದು ಆರೋಗ್ಯಪೂರ್ಣ ಸಮಾಜದ ಅತ್ಯಂತ ಪವಿತ್ರವಾದ, ಪರಿಶುದ್ಧವಾದ ಬದುಕಿನ ಚಿಂತನೆಗಳನ್ನು ಪವಿತ್ರ ಕುರ್ಆನ್ ನಮ್ಮ ಎದುರಿನಲ್ಲಿ ತೆರೆದಿರುತ್ತದೆ. ಈ ಗ್ರಂಥದ ಅಧ್ಯಯನವನ್ನು ನೀವು ನಡೆಸಬೇಕೆಂಬ ಕಳಕಳಿಯ ವಿನಂತಿಯೊಂದಿಗೆ
ಇವತ್ತಿನ ಈ ಪ್ರವಚನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ. ವಾಖಿರು ದಅವಾನಾ ಅನಿಲ್ ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಂ. ನಿಮ್ಮೆಲ್ಲರ ಮೇಲೆ ದೇವನ ಶಾಂತಿ ಮತ್ತು ಕರುಣೆ ಇರಲಿ.